ನನ್ನ ಕಡೆಯಿಂದ ಮಂಜುಗೌಡ ಹಾಗೆ ಕಿರಿಕೀರ್ತಿಗೆ ಒಂದು ಓಪನ್ ಚಾಲೆಂಜ್. ಕೀರ್ತಿ, ಸಮೀರ್ ವಿಡಿಯೋ ಬಿಟ್ಟು ನಿನ್ನದೇ ಕಂಟೆಂಟ್ ತಗೊಂಡು ಇನ್ನು 10 ದಿವಸದಲ್ಲಿ ನಿನ್ನ ಕೈಯಲ್ಲಾದರೆ 1 ಮಿಲಿಯನ್ ಟಚ್ ಮಾಡಿಸು. ಬ್ರದರ್ ಮಂಜು, ನಿಮ್ಗೆ ಅಷ್ಟೆಲ್ಲ ಇಲ್ಲ. ನಿಮ್ಮದೇ ಕಂಟೆಂಟ್ ತಗೊಂಡು ಪರವಾಗಿಲ್ಲ, ನೀವು ಧರ್ಮಸ್ಥಳದ ಬಗ್ಗೆನೇ ಮಾತಾಡಿ, ಓಕೆನಾ? ಆದರೆ ಸಮೀರ್ ಫೋಟೋ, ಚಂದನ್ಗೌಡ್ರ ಫೋಟೋ ಈ ಎರಡು ಬಿಟ್ಟು ನಿಮ್ಮ ಸ್ವಂತದಿಂದ 1 ಲಕ್ಷ ಟಚ್ ಮಾಡಿ ತೋರಿಸಿ ಇನ್ನು 10 ದಿವಸದಲ್ಲಿ. ಹಾಯ್, ಗುಡ್ ಮಾರ್ನಿಂಗ್. ಏನಿಲ್ಲ, ನನಗೊಂದು ಚಿಕ್ಕ ಡೌಟ್ ಬಂತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಓಕೆ, ಈ ಧರ್ಮಸ್ಥಳ ಕೇಸಲ್ಲಿ ಯಾರ್ಯಾರಿಗೆ ಟಾಂಗ್ ಕೊಟ್ಕೊಂಡು ಯಾರು ಇದ್ದಾರೆ ಅಂತ ಸ್ವಲ್ಪ ನೋಡ್ಕೊಬರೋಣ. ಹಾಗೆ ಫಸ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ 2 ಜಗಳಗಳು, ಒಂದು ಸಮೀರ್, ಇನ್ನೊಂದು ಕೀರ್ತಿ. ಕೀರ್ತಿ ಯಾಕೆ ಸಮೀರ್ ಬಗ್ಗೆ ಮಾಡ್ದ ನೋಡೋಣ. ನೋಡಿ, ಓಕೆ, ಇವಾಗ ಫಸ್ಟು ಸಮೀರ್ ನೋಡುವ. 1.25 ಮಿಲಿಯನ್. ಟೋಟಲ್ ಹಾಕಿರೋ ವಿಡಿಯೋಸು 21 ವಿಡಿಯೋಗೆ 1 ಮಿಲಿಯನ್, 7 ಮಿಲಿಯನ್, 50, 40, 1 ಮಿಲಿಯನ್. ಬರೀ ಅದು ಒಂದೇ ಒಂದು ಮಾತ್ರ 1 ಮಿಲಿಯನ್ ಅಂತಲ್ಲ, ಓಡಿದೆ. ಓಕೆ, ಈಗ ಕೀರ್ತಿ ಎಲ್ಲ ಅನ್ಸಸ್ಕ್ರೈಬ್ ಮಾಡ್ಬಿಟ್ಟಿದ್ದೀನಿ, ತಲೆಗೆಡ್ಸ್ಕೊಬಿಡಿ. 227 ವಿಡಿಯೋ, 38,000. ಇದೊಂದು 1,68,000 ಹೈಪ್ ಕೊಟ್ಕೊಂಡು ಒಂದು ಧರ್ಮಸ್ಥಳದ ಬಿಟ್ಟು ನೋಡೋಣ, ಯಾಕಂದರೆ ಧರ್ಮಸ್ಥಳದ ಬಂದಮೇಲೆ ಎಲ್ಲ ಮಾಡ್ಕೊಂಡಿರೋದು. 5, 1, 650, 4, 650, 300, 40, 100, 11, 15. ನೋಡಿದ್ರಲ್ಲ, ಯಾವುದು ಕೂಡ 1 ಮಿಲಿಯನ್ ಇಲ್ಲ. ಪುಣ್ಯಾತ್ಮಂದು ಎಷ್ಟು ವರ್ಷದಿಂದ ಇರೋದು? 4 ವರ್ಷದಿಂದ. ಊರಿ ಅಲ್ವಾ ಮತ್ತೆ? 4 ವರ್ಷದಿಂದ ಇದ್ದು ಒಂದೇ ಒಂದು 1 ಮಿಲಿಯನ್ ಹೋಗ್ಲಿಲ್ಲ ಅಂದರೆ ಹೆಂಗೆಲ್ಲ ಉರಿಯುತ್ತೆ, ಬೆಟ್ಟಿಟ್ಟಂಗಿರುತ್ತಲ್ವಾ? ಓಕೆ, ಆದರೂ 1 ಮಿಲಿಯನ್ ಅಂತೂ ಓಡಿಲ್ಲ. ಅದಕ್ಕೆ ರೀಚ್ ಆಗಬೇಕು ಅಂದರೆ ಇವನು ಉಲ್ಟಾ ಪಲ್ಟಿ ಹೊಡಿಬೇಕಷ್ಟೆ. ಕಾಗೆ, ಇನ್ನೂ ಟ್ರೈ ಮಾಡು, ಇನ್ನೂ ಜಾಸ್ತಿ ಕಾಂಟ್ರವರ್ಸಿ ಮಾಡ್ಕೊ. ಇನ್ನು ಬರೀ ಸಮೀರ್ ಹೆಸರು ಹೇಳ್ಕೊಂಡು ಓಡಿಸ್ಕೊಂಬಿಡು. ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳ್ದಲ್ಲ, ಒಳ್ಳೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತು ಅಂತ ಬರೆಸ್ಕೊ. ಓಕೆ, ಇವಾಗ ನೆಕ್ಸ್ಟು ಸದ್ಯಕ್ಕೆ ಇವಾಗ ಓಡ್ತಾ ಇರೋದು ಯಾರು ಹೇಳಿ? ನ್ಯೂಸ್ ಅಲರ್ಟ್, ಚಂದನ್ಗೌಡ, ನ್ಯೂಸ್ ಹಂಟ್, ಮಂಜುಗೌಡ. ಇವ್ರದ್ದೊಂದ್ಸರಿ ನೋಡೋಣ. ನಾನು ನೋಡಿದ್ದೀನಿ, ನಿಮ್ಗೆ ಆಮೇಲೆ ಕ್ಲಾರಿಟಿ ಕೊಡ್ತೀನಿ. ಓಕೆ, ನಾವಿವಾಗ ಚೆಕ್ ಮಾಡೋಣ. ಬೇಡ, ಫಸ್ಟು ನಮ್ಮವ್ರು ನಾವು ಚೆಕ್ ಮಾಡೋಣ. ನ್ಯೂಸ್ ಅಲರ್ಟ್ ಗುರು 9 ಲಕ್ಷ ಗುರು, ಸರಿನಾ? 9 ಲಕ್ಷ ಆದಮೇಲೆ ಓಡಿರೋದು ನೋಡೋಣ. ಇದೊಂದು 37 ನಿನ್ನೆ ಹಾಕಿರೋದು. 2 ಲಕ್ಷ, 1.25 ಲಕ್ಷ, 1 ಲಕ್ಷ, 1 ಲಕ್ಷ, 1 ಲಕ್ಷ, 2 ಲಕ್ಷ, 1 ಲಕ್ಷ, 3 ಲಕ್ಷ 83,000, 1 ಲಕ್ಷ, 2,
ಧರ್ಮಸ್ಥಳದ ಬೇಡ ಬಿಡಿ, ಧರ್ಮಸ್ಥಳದ ಬಿಟ್ಟು ಹಿಂದಕ್ಕೆ ಹೋಗೋಣ ಸ್ವಲ್ಪ. ಯಾಕಂದರೆ ಧರ್ಮಸ್ಥಳದ್ದು ಎಲ್ಲರೂ ನೋಡೋರು ಅಂದ್ಬಿಟ್ಟು 3 ಲಕ್ಷ. ಧರ್ಮಸ್ಥಳದ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ. ಹಿಂದಕ್ಕೆ ಹೋದ್ರೂ ಕೂಡ 2.5 ಲಕ್ಷ, 3 ಲಕ್ಷ, 1 ಲಕ್ಷ, ಒಂದು 34. ಓಕೆ, ಇವ್ರದ್ದು ಕೂಡ 1,50,000 ಆ ಥರನೇ ಇದೆ. ಈಗ ಯಾರ್ಯಾರು ನೆಕ್ಸ್ಟು? ನ್ಯೂಸ್ ಹಂಟ್ ಮಂಜು unsubscribed. $13K, $17K, $27K, $15K, $2K, $1K, $24. ಓಕೆ, ಇದು ಬಿಟ್ಟು ಧರ್ಮಸ್ಥಳದ ಬಿಟ್ಟು ನೋಡೋಣ. ಧರ್ಮಸ್ಥಳದ ಬಿಟ್ಟು ಯಾವುದಪ್ಪ ಮಾಡಿದ್ಯಾ? ಅಣ್ಣ ಧರ್ಮಸ್ಥಳದ ಬಿಟ್ಟು ಯಾವ್ದಣ್ಣ ಮಾಡಿದ್ಯಾ ನೀನು? ಓಕೆ, ಇದು ಧರ್ಮಸ್ಥಳದ್ದು ಬರೀ ಧರ್ಮಸ್ಥಳ. ಓಕೆ, 125, 47, 226, 153, 586, 493, 488, 7,000, 200, 100, 200, 1,000, 1,100. ಇದ್ಯಾವುದೋ ಅದು ಒಂದೇ ಹೊರಟೈತಿ. 88, ಇದೊಂದು ಡಿ ಕೆ ಶಿವಕುಮಾರ್ 53, ಮತ್ತು ಸೌಜನ್ಯ ಅಪ್ಪು ಸರ್ದು. ಎಲ್ಲೋ ಒಂದು 6 ತಿಂಗಳಿಗೆ 1 ಲಕ್ಷ ಉಳೈತೆ. ನೋಡಿದ್ರಲ್ಲ ಯಾತಕ್ಕೋಸ್ಕರ ಸುಮ್ಮನೆ ಇದ್ರು ಕೂಡ ಕಾಂಟ್ರವರ್ಸಿ ಮಾಡ್ಕೊತಾರೆ ಅಂತ ಸ್ವಲ್ಪ ಬಂದಿರಬೇಕಲ್ಲ ತಲೆಗೆ. ಇನ್ನೊಬ್ಬ ತೆಗೆದು ನೋಡೋಣ, ಬೇಡ ಬಿಡಿ, ಬೇಜಾರಾಯ್ತದ ಒಂದು ನೋಡೋಕ್ಕೇನೆ ನನಗೆ. ಯುನೈಟೆಡ್ ಮೀಡಿಯಾ ವರ್ಸಸ್ ಸುಮಂತ್ ಚೇಡ್ ಚಪಾತಿದು ಅದು ಬೇಡ ನಮಗೆ. ಇದರಿಂದ ನಿಮಗೇನು ಅರ್ಥ ಆಯಿತು? ಏನು ಅರ್ಥ ಆಯಿತು? ಮಂಜುಗೌಡ್ರೆ ನಮಸ್ಕಾರ. ಆ ಟಾಪಿಕ್ ಬಿಟ್ಟು ಬೇರೆ ಮಾಡಿ ಕೊಡಲ್ಲ ಅಂತನಾ? ನಿಮ್ಗೆ ಆಮೇಲೆ ಇನ್ನೊಂದು ಹೇಳಬೇಕು, ಅವನೇ ವಿಕಾಸಶಾಸ್ತ್ರಿ ಅಂತ. ಅವನು ಧರ್ಮಸ್ಥಳದ ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವನು. ಯಾಕಂದ್ರೆ ಅವ್ನಿಗೆ ಗೊತ್ತು ಬೇರೆ ಹೇಳಿದ್ರೆ ಅವ್ನು ಯಾವುದೂ ಓಡೋದೇ ಇಲ್ಲ ಅಂತ. 100 ಜನ 200 ಜನ ನೋಡ್ತಾರೆ. ಹೇಳಿ ಮಂಜುಗೌಡ್ರೆ, ಏನು ಸಮಾಚಾರ? ಕಾಲ್ ರೆಕಾರ್ಡು ಮತ್ತೆ ಹಾಕಿದ್ದೀರಾ? ಸುಮ್ಮನೆ ಇದ್ದವ್ರು ಕಾಲ್ ಮಾಡಿಬಿಟ್ಟು ಏನು ಅವರು ಕೇಳಿದ್ದು ಮೀಡಿಯಾದಲ್ಲಿ ಕೂತ್ಕೊಂಡು ಇಷ್ಟುದ್ದ ಪುಂಗಿದ್ರಲ್ಲಪ್ಪ, ಪುಂಗಿದ್ದಕ್ಕೆ ಅದೇ ಮೀಡಿಯಾದಲ್ಲಿ ಹೇಳಿದ್ರಾ ಅಂತ ಅವ್ರು ಕೇಳ್ತಾ ಇರೋದು. ಅದಕ್ಕೆ ನೀವು ಅವ್ರು ಕಾಲ್ ಮಾಡಿಬಿಟ್ಟು ಏನು ಕ್ಲಾರಿಟಿ ಕೊಡಿ. ಅವ್ರ ಹೆಸರಿಂದ ಓಡಿಸ್ಕೊತಾ ಇದ್ದೀರಾ, ಧರ್ಮಸ್ಥಳದ ಹೆಸರಿಂದ ಓಡಿಸ್ಕೊತಾ ಇದ್ದೀರಾ, ಅದು ಕ್ಲಾರಿಟಿಗೆ ಎಲ್ಲರಿಗೂ ಗೊತ್ತಾಗ್ತೈತೆ ಅಲ್ವಾ? ನಿಮ್ಗೆಲ್ಲರಿಗೂ ಒಂದು ಅರ್ಥ ಆಗಿರ್ಬೇಕಲ್ಲ. ಸಮೀರ್ ಮಾಡಿದ್ಮೇಲೆ ಕೀರ್ತಿ, ಆಯಿತಾ? ಇವರಿಬ್ಬರು ಕ್ಲಾಸ್ ನಡೀತಾ ಇತ್ತು. ಸೆಂಟ್ರಲ್ಲಿ ಅಲ್ಲಿದ್ದವ್ರಿಗೆ ಹೊಡೆಸೋದು. ಬಟ್ ಬೆಂಗಳೂರಲ್ಲಿರೋರ್ಗೆ ಏನು ಮಾಡೋದು? ಏನು ಮಾಡ್ಬೇಕು ಹೇಳಿ? ಅವ್ರನ್ನ ಯಾವ್ದಾದ್ರು ಒಂದು ತಂದು ಹಾಕಬೇಕು. ಮಂಜು ಅವರೇ, ನಿಮ್ಮ ಕೀರ್ತಿನೇ ಹೇಳ್ದ, ಇದೇ ವಿಡಿಯೋ ನೋಡಿ ಒಂದು. ಅವರಿಬ್ಬರು ನನಗೆ ಹೇಳಲಿಲ್ಲ, ಅವರಿಬ್ಬರೇ ಮಾತಾಡಿಕೊಂಡು ವಿಡಿಯೋ ಮಾಡಿದ್ರು. ಏನಂತ ಮಾತಾಡ್ಕೊಂಡ್ರಿ ಹೇಳಿ? ಏನಂತ ಮಾತಾಡ್ಕೊಂಡ್ರಿ? ಹೆಂಗಿದ್ರು ವಿಡಿಯೋ ವೈರಲ್ ಆಯ್ತಾ ಇಲ್ಲ?
ಚಂದನ್ಗೌಡನ ಸೆಂಟ್ರಿಗೆ ಎಳೆದ್ಬೋಣ, ಅವನದು ಹೆಂಗಿರೋ ಫ್ರೇಮ್ ಇದೆ ಹಾಕೊಂಬೋಣ ಅಂತನಾ? ನಮಗೆ ಗೊತ್ತಿಲ್ಲಪ್ಪ, ನಿಮ್ಮ ಅಣ್ಣನೇ ಹೇಳಿದ್ದು ಕಿರಿಕೀರ್ತಿ. ನನಗೆ ಹೇಳಲಿಲ್ಲ, ಅವರೇ ಮಾಡ್ಕೊಂಡ್ರು ಅಂತ. ಹ್ಞೂ. ಅದಾದಮೇಲೆ ಅವನ ಕಡೆಯಿಂದ ಒಂದು ಕ್ಲಾರಿಟಿ ವಿಡಿಯೋ ಮಾಡ್ತೀನಿ ಅಂದರೆ ಹ್ಞೂ, ಆ ಹುಡುಗನಿಗೆ ಕೊಲೆ ಬೆದರಿಕೆ ಕೇಳಲಿಲ್ಲ, ಇದರಲ್ಲಿ ಯಾಕೆ ಇದೆಲ್ಲ ಬಂತು ಅಂತ ಕೇಳಲಿಲ್ಲ. ಅವನು ಹೇಳ್ತಾ ಇದ್ದ, ನೀವು ಹ್ಞೂ 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 ಅಂತ ಇದ್ರಿ. ಅದೇ ಈ ಕಡೆ ಬಂದಾಗ ಹೇಳಿ ಹೇಳಿ ಏನು ಬೇಕು, ಏನು ಸಾಕ್ಷಿ, ಏಕೆ ಅವನದಿರಲಿಲ್ವಾ? ಇತ್ತಲ್ಲ, ಅದ್ಯಾಕೆ ಉಲ್ಟಾ ಪ್ಲೇಟ್ ಚೇಂಜ್ ಮಾಡ್ಬಿಡೋದು? ಓಕೆ, ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಒಂದು ತೋರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ತೋರಿಸಿದ್ದೀನಿ. ಏನು ಹೇಳಿ, ಇಟ್ಸ್ ಕಾಲ್ ಉರಿ. ನಮ್ಮದು ಓಡ್ತಾ ಇಲ್ಲ, ಆನಂದ್ ಮಕ್ಕಳದು ಓಡ್ತಾ ಇತ್ತಲ್ಲ ಅನ್ನೋ ಉರಿ. ಆ ಉರಿಗೋಸ್ಕರನೇ ಇಷ್ಟೆಲ್ಲ ನಡೆಯೋದು. ಸೊ ಒಂದೆರಡು ದಿವಸ ವೀಡಿಯೋಗಳನ್ನು ನೋಡೋದನ್ನ ಸ್ಟಾಪ್ ಮಾಡಿ ಸಾಕು. ಅವರೇ ಬಾಯ್ ಬಿಡ್ಕೊಂಡು ಸುಮ್ಮನಾಗೋಯ್ತಾರೆ. ಸಿಗೋಣ ಮತ್ತೆ, ಬಾಯ್.